ಪೂರ್ವ ಮುಂಗಾರು ಮಳೆಯ ಅವಾಂತರದಿಂದ ಫೈನಲಿ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ರಾಜಕಾಲುವೆ ಒತ್ತುವರಿ ತೆರವಿಗೆ ಸಿದ್ಧತೆಯನ್ನು ಆರಂಭಿಸಿದ ಬಿಬಿಎಂಪಿ 1963 ಕಡೆ ರಾಜಕಾಲುವೆ ಒತ್ತುವರಿ ತೆರವು ಬಾಕಿಯನ್ನ ಉಳಿಸಿತ್ತು ಬಿಬಿಎಂಪಿ. 162 ಕಡೆ ಒತ್ತುವರಿ ತೆರವಿಗೆ ಸಿದ್ಧತೆಯನ್ನ ಪೂರ್ಣಗೊಳಿಸಿದ ಬಿಬಿಎಂಪಿ. ವಾರದಲ್ಲಿ ಒತ್ತುವರಿ ತೆರವು ಹಾಗೂ ಒತ್ತುವರಿ ಸಮೀಕ್ಷೆಗೂ ಚಾಲನೆಯನ್ನು ನೀಡಲಾಗುತ್ತೆ. 1639 ಕಡೆ ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಇದೀಗ ಬಿಬಿಎಂಪಿ ಇದಕ್ಕೆ ಅಂತ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು. 149 ಕಡೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿರುವಂತಹ ಒತ್ತುವರಿದಾರರು. ನೋಡಿ, ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ವಾರದಿಂದ ಸುರಿದಂಥ ಮಳೆ ಬಿಬಿಎಂಪಿಗೆ ಚಳಿ ಜ್ವರ ಬರ್ಸಿದೆ. ಈಗಲೇ ಹಿಂಗೆ ಇನ್ನು ಮಳೆಗಾಲ ಶುರು ಆಯಿತು ಅಂದರೆ ಖಂಡಿತ ಜನ ನಮ್ಮನ್ನು ಬಿಡಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಈಗೇನು ಮಾಡ್ತಿದ್ದಾರೆ ಅಂತಂದರೆ ಈ ಒತ್ತುವರಿ ತೆರವು ಮಾಡೋದು ಅನ್ನುವಂಥ ಕೆಲಸಕ್ಕೆ ಮುಂದಾಗ್ತಾ ಇರೋದು. ರಾಜಕಾಲುವೆ ಒತ್ತುವರಿ ತೆರವಿಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಅದು ವರ್ಕೌಟ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಫೈನಲಿ ಬಿಬಿಎಂಪಿ ಏನೋ ಎಚ್ಚೆತ್ಕೊಂಡಿದೆ, ಆದರೆ ಈ ಕೋರ್ಟ್ನಿಂದ ತಡೆಯಾಜ್ಞೆನ ತಂದಿದ್ದಾರೆ ಈ ಒತ್ತುವರಿದಾರರು ಬೇರೆ. ಹಾಗಾಗಿ ಇದು ಬಿಬಿಎಂಪಿಗೆ ಒಂದು ಟಾಸ್ಕೇನೆ. ಸಮೀಕ್ಷೆಯನ್ನು ಮಾಡಬೇಕು ಅಂತ ನಿರ್ಧರಿಸಿ 162 ಕಡೆ ಒತ್ತುವರಿ ತೆರವಿಗೆ ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ಈ ಬಾರಿ ಬಿಬಿಎಂಪಿ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಂಡಿದೆ. ಯಾಕಂದರೆ ಈ ಭಾಗ ಕಳೆದ ಒಂದು ವಾರದಲ್ಲಿ ಆದಂಥ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಯಿತು, ಜೀವವೇ ಹೋಗಿದೆ. ಈಗಲೂ ಹೀಗೆ ಇದ್ದರೆ ಆಗಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಅದಕ್ಕೂ ಕೂಡ ಅಡೆತಡೆಗಳು ಇದೆ. ಅದನ್ನು ಹೇಗೆ ಎದುರಿಸ್ತಾರೆ, ಏನು ಮಾಡ್ತಾರೆ, ಈ ಕ್ರಮವನ್ನು ಕೈಗೊಳ್ಳೋದಕ್ಕೆ ಏನೆಲ್ಲ ಸವಾಲುಗಳು ಎದುರಾಗ್ಬೋದು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಬಟ್ ಏನೋ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 162 ಕಡೆ ಒತ್ತುವರಿ ತೆರವು ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗಿಂದ ತೆರವು ಮಾಡ್ತಾರೆ, ಇನ್ನೇನು ಜಾಸ್ತಿ ಸಮಯ ಅನ್ನೋದು ಇಲ್ಲ, ಏನು ಬಂದೇ ಬಿಡ್ತು. ಮುಂದಿನ ತಿಂಗಳಿಂದಲೇ ಮಳೆಗಾಲ ಹವಾಮಾನ ಇಲಾಖೆ ವರದಿ ಮಾಡ್ತಾನೇ ಇದೆ. ಸೊ ಹೀಗಿರಬೇಕಾದ್ರೆ ತಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತಾ ನೋಡಿ. ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದು ಈಗ ಎಚ್ಚೆತ್ಕೊಳ್ಳೋದಂತೆ. ಇನ್ನೇನು ಮಳೆಗಾಲ ಪ್ರಾರಂಭ ಆಗೋದಕ್ಕೆ ಒಂದು 15 ದಿನ ಬಾಕಿ ಇರುವಾಗ ಇವ್ರಿಗೆ ಇವಾಗ ಪ್ರಜ್ಞೆ ಬರೋದು, ಈಗ ನಾವು ಎಚ್ಚೆತ್ಕೊಳ್ಬೇಕು ಅಂತ ಅನಿಸೋದು. 2-3 ತಿಂಗಳು ಚಳಿಗಾಲ ಬೇಸಿಗೆಗಾಲ ಎಲ್ಲ ಸೇರ್ಕೊಂಡು ಖಾಲಿ ಹೊಡಿತಾ ಇದ್ರು. ಆವಾಗ ಇವರಿಗೆ ಏನು ಮಾಡಬೇಕು ಅಂತಲೂ ಅನಿಸಿಲ್ಲ. ಏನೇ ಮಾರ್ಕ್ ಮಾಡಿದ್ರು, ಗುರುತು ಮಾಡಿದ್ರು, ತೆರವು ಮಾಡೋದ್ರಲ್ಲಿ ಸಕ್ಸಸ್ ಆಗಿರಲಿಲ್ಲ. ಈಗ ಮತ್ತೆ ಚಾಲನೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಅಂತ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನು ಸಿದ್ಧತೆ, ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಫೈನಲಿ ಈಗ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಒತ್ತುವರಿ ತೆರವಿಗೆ ಮುಂದಾಗ್ತಾ ಇರೋದು ಬಿಬಿಎಂಪಿ. ಏನೇನೋ ಸವಾಲುಗಳಿದೆ, ಹೇಗೆ ತೆರವು ಕಾರ್ಯ ಮಾಡ್ತಾರೆ, ಯಾವತ್ತಿಂದ ಮಾಡ್ತಾರೆ, ಏನು ಸಿದ್ಧತೆಗಳು ನಡೆದಿದೆ ಬಿಬಿಎಂಪಿ ಕಡೆಯಿಂದ? ನೆಚ್ಚಿ ಮುಖ್ಯವಾಗಿ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡುವಂತಹ ಸ್ಥಿತಿ ಈಗ ಬಿಬಿಎಂಪಿ ಅಥವಾ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ಈಗ ಹುಡ್ಕೋ ಮತ್ತೆ ಇದಕ್ಕೊಂದು 1600 ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಪಡೆದುಕೊಂಡು ಬೆಂಗಳೂರಿನಲ್ಲಿರುವಂತಹ ರಾಜಕಾಲುವೆಗಳು ಅಂದ್ರೆ ಸುಮಾರು 830 ಹೆಚ್ಚು ರಾಜಕಾಲುವೆಗಳಿದೆ. ಅದಕ್ಕೆ ಮಾರ್ಪಟ್ಟಂತೆ ಈಗ ಸಾಲವನ್ನು ಪಡೆದು ಅದಕ್ಕೆ ತಡೆಗೋಡ ನಿರ್ಮಾಣ ಮಾಡುವಂಥದ್ದು, ಹಾಗೇನೆ ಹೂಳೆತ್ತ ಕಾರ್ಯವನ್ನ ಈಗ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಆಲ್ರೆಡಿ ಪ್ರವಾಹ ಆಗಿ ಸಾಕಷ್ಟು ಕಡೆ ಮುಳುಗಡೆ ಆಗಿ ಅನಾಹುತಗಳು ಆದ್ಮೇಲೆ ಈಗ ಪಾಲಿಕೆ ಎಚ್ಚೆತ್ಕೊಳ್ತಾ ಇರುವಂತದ್ದು ಜನಸಾಮಾನ್ಯರ ಆಕ್ರೋಶಕ್ಕೂ ಕಾರಣವಾಗಿರೋದು. ಅಲ್ಲದೆ ನಿನ್ನೆ ಮೊನ್ನೆ 2-3 ದಿನಗಳಿಂದ ಸಿದ್ದರಾಮಯ್ಯನವರು ಏನು ಸಭೆಗಳನ್ನ ಮಾಡಿದ್ರು, ಹಾಗೇನೆ ಸ್ಥಳ ಪರೀಕ್ಷೆಗಳನ್ನ ಮಾಡಿದ್ರು. HBR ಗೌರ್ಮೆಂಟ್ ಬೇರೆ ಬೇರೆ ಭಾಗದಲ್ಲಿ ಏನು ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮತ್ತದೇ ಸೇಮ್ ಪ್ರಾಬ್ಲಮ್ ಅಂತಂದ್ರೆ ರಾಜಕಾಲುವೆಯ ನಿರ್ವಹಣೆ ಮಾಡದೇ ಇರುವಂತದ್ದೇ ಪ್ರವಾಹಕ್ಕೆ ಕಾರಣ ಆಗುವಂಥದ್ದು ಗೊತ್ತಾಗುತ್ತೆ. ಇದು ಪ್ರತಿ ಬಾರಿ ಅಂದ್ರೆ ಪ್ರತಿ ವರ್ಷವೂ ಕೂಡ ಆಯಾ ಸರ್ಕಾರಗಳು ಬಂದಾಗ 1100 ಕೋಟಿ 1200 ಕೋಟಿ 1500 ಕೋಟಿ ಹಣವನ್ನ ಪ್ರತಿ ವರ್ಷ ರಾಜಕಾಲುವೆ ನಿರ್ವಹಣೆಗೆ ನೀಡಲಾಗುತ್ತೆ. ಆದ್ರೆ ಆ ಹಣ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ ಈಗ ಅಲ್ಲಿ ಪ್ರವಾಹಕ್ಕೀಡಾದ ಜನರುಗಳು ಆಗ್ತಾ ಇರುವಂತದ್ದು. ಹಾಗೇನೆ ಈಗ ಸಾರ್ವಜನಿಕವಾಗಿ ಕೂಡ ಸಾಕಷ್ಟು ಮಂದಿ ಅಂತಂದ್ರೆ ಈ ಒಂದು ಪ್ರವಾಹದಿಂದ ಅಥವಾ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಸ್ತಿಪಾಸ್ತಿಗಳ ಹಾನಿ ಆಗಿದೆ, ನಮಗೆ ಸಾಕಷ್ಟು ಅನಾಹುತ ಆಗಿದೆ ಅನ್ನುವಂತಹ ದೂರುಗಳು ಕೂಡ ಈಗ ಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ರೀತಿಯಲ್ಲಿ ಈಗ ಪಾಲಿಕೆ ಅಧಿಕಾರಿಗಳಿಗೆ ರಾಜಕಾಲುವೆ ನಿರ್ವಹಣೆ ಮಾಡುವಂಥದ್ದು ಈಗ ಅನಿವಾರ್ಯ ಆಗಿದೆ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.